ಓಂ ಶಾಂತಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಭಗವದ್ಗೀತೆಯ ಆಧ್ಯಾತ್ಮಿಕ ಮೌಲ್ಯಗಳ ಅಧ್ಯಯನದಲ್ಲಿ ಇವತ್ತು 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವ. 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಅಂತೇಳಿ ಕರೆಯಲಾಗ್ತದೆ. ಈ ಅಕ್ಷರ ಬ್ರಹ್ಮಯೋಗದಲ್ಲಿ ಪ್ರಮುಖವಾಗಿ ತಿಳಿಸ್ಕೊಡ್ತಕ್ಕಂಥದ್ದು ಅಂದರೆ ಕೇವಲ ನಾವು 9 ನಿಮಿಷದಲ್ಲಿ ಆಧ್ಯಾತ್ಮಿಕ ಮೌಲ್ಯಗಳು ಏನಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಇಲ್ಲಿ ಬ್ರಹ್ಮ ಅಂದ್ರೇನು ಮತ್ತು ಪರಬ್ರಹ್ಮ ಅಪರಬ್ರಹ್ಮ ಅಂತೇಳಿ ನಾವು ಕರಿತೀವಿ. ಬ್ರಹ್ಮ, ಅಪರಬ್ರಹ್ಮ ಮತ್ತು ಪರಬ್ರಹ್ಮ. ಈಗ ಸಾಮಾನ್ಯವಾಗಿ ನಾವು ಸ್ಥೂಲದಲ್ಲಿ ಸಾಕಾರ ರೂಪದಲ್ಲಿರೋದನ್ನು ಬ್ರಹ್ಮ ಅಂತ ಕರಿತೀವಿ, ಅಂದರೆ ರಚನೆ ಅಂತೇಳಿ ಕರೆಯಲಾಗ್ತದೆ. ಅಪರಬ್ರಹ್ಮ ಅಂತ ಹೇಳಿದರೆ ಸಾಮಾನ್ಯವಾಗಿ ನಾವು ಸೂಕ್ಷ್ಮ ಲೋಕದಲ್ಲಿರ್ತಕ್ಕಂತಹ ಬ್ರಹ್ಮ ತಂದೆಯನ್ನು ನಾವು ಸಾಮಾನ್ಯವಾಗಿ ಅಪರಬ್ರಹ್ಮ ಅಂತೇಳಿ ಕರಿತೀವಿ. ಪರಬ್ರಹ್ಮ ಅಂತೇಳಿ ಕರಿತೀವಿ. ಅಂದರೆ ಬ್ರಹ್ಮ ಅಂತಂದರೆ ರಚನೆಕಾರ ಅಂತೇಳಿ ಕರಿತಾರೆ, ಕ್ರಿಯೇಟರ್ ಅಂತೇಳಿ ಕರೀಲಾಗ್ತದೆ. ಅದನ್ನು ಪರಮಾತ್ಮನನ್ನು ನಾವು ಅಪರಬ್ರಹ್ಮ ಅಂತೇಳಿ ಕರೀಲಾಗ್ತದೆ, ಪರಬ್ರಹ್ಮ ಅಂತಲೂ ಸಹಿತ ಕರೀಲಾಗ್ತದೆ. ಹೀಗೆ ಈ ಪರಮಾತ್ಮನು ಸೂಕ್ಷ್ಮ ರೂಪದಲ್ಲಿರ್ತಾನೆ, ನಿರ್ಗುಣ ನಿರಾಕಾರ ಎನ್ನುವುದನ್ನು ಹೇಳ್ತಾರೆ. ಅಂದರೆ ಇಲ್ಲಿ ನಿರ್ಗುಣ ಅನ್ನೋದು ತಪ್ಪು ಕಲ್ಪನೆಯಾಗಿದೆ. ಇಡೀ ಜಗತ್ತಿನಲ್ಲಿ ಯಾವುದೇ ವಿಶ್ವ ಅಂದರೆ ಯೂನಿವರ್ಸಲ್ಲಿ ಯಾವುದೇ ವಸ್ತುಗಳಿರ್ಬೋದು, ಅದಕ್ಕೊಂದು ಹೆಸರಿರ್ತದೆ ಮತ್ತು ಗುಣಗಳು ಇರ್ತದೆ. ಹಾಗಾದರೆ ಪರಮಾತ್ಮನನ್ನು ನಾವು ಶಬ್ದಾತೀತ ಅಂತ ಹೇಳ್ಬೋದು, ಅಕಾಯ ಅಂತ ಹೇಳ್ಬೋದು, ಅಭೋಕ್ತ ಅಂತ ಹೇಳ್ಬೋದು, ಅಯೋನಿಜ ಅಂತೇಳಿ ಹೇಳ್ಬೋದು ಅಷ್ಟೇ ಹೊರತು ಆದರೆ ಅವನನ್ನು ನಿರ್ಗುಣನೆಂದು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಭಗವದ್ಗೀತೆ ಎಲ್ಲೋ ಒಂದು ಶಬ್ದದಲ್ಲಿ ತನ್ನದೇ ಆಗಿರ್ತಕ್ಕಂಥ ಅರ್ಥದಲ್ಲಿ ನಿರ್ಗುಣ ಮತ್ತು ನಿರಾಕಾರ ಎನ್ನುವ ಶಬ್ದವನ್ನು ಇಲ್ಲಿ ಬಳಸಲಾಗ್ತದೆ. ಅಂದರೆ ಇಲ್ಲಿ ಬ್ರಹ್ಮ ಅಂದರೆ ಪರಮಾತ್ಮನನ್ನೇ ನಾವು ಬ್ರಹ್ಮನೆಂದು ಕರಿತೀವಿ, ಅಂದರೆ ರಚನೆಕಾರನೆಂದು ಕರಿತೀವಿ, ಕ್ರಿಯೇಟರ್ ಅಂತೇಳಿ ಕರಿತೀವಿ. ಅಂದರೆ ಈ ಕ್ರಿಯೇಟರ್ ಯಾವ ರೂಪದಲ್ಲಿರ್ತವೆ, ಅಣುವಿಗಿಂತಲೂ ಸೂಕ್ಷ್ಮ ಎನ್ನುವ ಶಬ್ದವನ್ನು ಇಲ್ಲಿ ಹೇಳಲಾಗ್ತದೆ. ಇಲ್ಲಿ ಅಣುವಿಗಿಂತಲೂ ಸೂಕ್ಷ್ಮ ಅಂತ ಹೇಳಿದರೆ ಇಟ್ ಈಸ್ ನಾಟ್ ವಿಜಿಬಲ್ ಅಂತೇಳಿ, ಅಂದರೆ ಈ ನಮ್ಮ ಸ್ಥೂಲ ಕಣ್ಣುಗಳ ಕೆಪ್ಯಾಸಿಟಿ ಏನಿದೆ, ಲಿಮಿಟೇಷನ್ಸ್ ಏನಿದೆ, ಅದಕ್ಕಿಂತ ಅತೀತವಾಗಿರ್ತಕ್ಕಂಥದ್ದು ಅಂತೇಳಿ ಕರೆಯಲಾಗ್ತದೆ. ಹಾಗಾಗಿ ಸ್ಥೂಲ ಕಣ್ಣುಗಳಿಂದ ನಾವು ಆ ಪರಬ್ರಹ್ಮನನ್ನು ಅಂದರೆ ನಿರಾಕಾರ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ನೋಡಲಿಕ್ಕೆ ಬರೋದಿಲ್ಲ. ಅಲ್ಲಿ ಉದಾಹರಣೆಯನ್ನು ಕೊಡಲಾಗ್ತದೆ ಈ ಅಧ್ಯಾಯದಲ್ಲಿ. ಏನಂತ ಹೇಳಿದರೆ ಸೂಕ್ಷ್ಮದ ಜೊತೆಗೆ ಇಲ್ಲಿ ಉಪ್ಪು, ಹುಳಿ, ಖಾರ ಇವೆಲ್ಲವೂ ಸಹಿತವಾಗಿ ಇಟ್ ಈಸ್ ನಾಟ್ ವಿಜಿಬಲ್, ದೇ ಆರ್ ನಾಟ್ ವಿಜಿಬಲ್. ಅವು ನಮಗೆ ನೋಡಲಿಕ್ಕೆ ಬರೋದಿಲ್ಲ. ಯಾವುದೇ ಆಗಲಿ, ಉಪ್ಪಾಗಲಿ, ಹುಳಿ ಆಗಲಿ, ಖಾರ ಆಗಲಿ, ಸಿಹಿ ಆಗಲಿ, ಯಾವುದೇ ರುಚಿಯನ್ನು ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್, ವಿ ಕ್ಯಾನಾಟ್ ವಿಜಿಬಲ್. ಹಾಗಾಗಿ ಎಕ್ಸ್ಪೀರಿಯನ್ಸ್ ಅನುಭವಕ್ಕೆ ವೇದ್ಯನೇ ಹೊರತು ನೋಡ್ಲಿಕ್ಕೆ ಬರೋಲ್ಲ. ಅವಿಲ್ವ ಇದ್ದದೆ, ಅವು ಅಸ್ತಿತ್ವವನ್ನು ಪಡೆದಿದೆ ಮತ್ತು ದೇ ಹ್ಯಾವ್ ಗಾಟ್ ದೇರ್ ಓನ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಎಫೆಕ್ಟ್ಸ್, ಕಾಸಸ್ ಆ್ಯಂಡ್ ಎಫೆಕ್ಟ್ಸ್ ಅಂತೇಳಿ ಕರಿತೀವಿ. ಅಂದರೆ ಉಪ್ಪು, ಹುಳಿ, ಖಾರ ಎಲ್ಲವೂ ಅಸ್ತಿತ್ವದಲ್ಲಿದೆ, ಫ್ರಾಗ್ರೆನ್ಸ್ ಆಫ್ ದಿ ಫ್ಲವರ್ ಅಸ್ತಿತ್ವದಲ್ಲಿದೆ. ಅದನ್ನು ನಾವು ಉಪಯೋಗಿಸ್ಕೊಂಡು ಅದು ಪ್ರತಿಕ್ರಿಯೆಗಳನ್ನು ಹೊಂದಿರ್ತದೆ. ಕೆಮಿಕಲ್ ರಿಯಾಕ್ಷನ್ಸನ್ನು ಸಹಿತವಾಗಿ ತನ್ನದೇ ಆಗಿರ್ತಕ್ಕಂತಹ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ ಸಹಿತ ಹೊಂದಿರ್ತದೆ. ಮತ್ತು ಇನ್ನೊಂದು ವಸ್ತುವಿನ ಮೇಲೆ ಪ್ರಭಾವ ಬೀರುವ ಶಕ್ತಿ ಈ ವಸ್ತುಗಳಿಗಿರ್ತದೆ. ಹಾಗಾಗಿ ಈ ವಸ್ತುಗಳು ನಿರಾಕಾರ ಅಂತೇಳಿ ಹೇಳ್ಬೋದು. ಹಾಗೆಯೇ ಯಾವ ರೀತಿಯಲ್ಲಿ ಈ ವಸ್ತುಗಳು ಇದ್ದರೂ, ಅಸ್ತಿತ್ವದಲ್ಲಿದ್ದರೂ ನಮಗೆ ನೋಡಲಿಕ್ಕೆ ಈ ಕಣ್ಣಿಗೆ ಗೋಚರಿಸೋದಿಲ್ವೋ, ಹಾಗೆಯೇ ಪರಮಾತ್ಮನೂ ಸಹಿತವಾಗಿ ನಮ್ಮ ಕಣ್ಣಿಗೆ ಗೋಚರಿಸೋದಿಲ್ಲ. ಅವನು ಶಬ್ದಾತೀತನಾಗಿರ್ತಾನೆ, ದೃಶ್ಯಾತೀತನಾಗಿರ್ತಾನೆ, ಸೂಕ್ಷ್ಮಾತೀತನಾಗಿರ್ತಾನೆ ಎನ್ನುವ ಶಬ್ದವನ್ನು ಅಲ್ಲಿ ಹೇಳಲಾಗ್ತದೆ. ಹಾಗಾಗಿ ಪರಮಾತ್ಮನು ಅಸ್ತಿತ್ವದಲ್ಲಿದ್ದಾನೆ, ಎಕ್ಸಿಸ್ಟೆನ್ಸ್ನಾಲಿಸಮ್ ಅಂತೇಳಿ ಕರಿತೀವಿ, ಅಸ್ತಿತ್ವವಾದ ಅಂತೇಳಿ ಕರಿತೀವಿ. ಅಂದರೆ ಈ ಅಸ್ತಿತ್ವವಾದವನ್ನು ಅವನು ಪ್ರತಿಪಾದಿಸ್ತಾನೆ, ಈ ಅಧ್ಯಾಯದಲ್ಲಿ ಪ್ರತಿಪಾದಿಸ್ತಾನೆ. ಇಲ್ಲಿ ಸಾಮಾನ್ಯವಾಗಿ ವಿಶೇಷವಾಗಿ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಎನ್ನುವುದನ್ನು ವಿವರಿಸಲಾಗ್ತದೆ. ಅಂದರೆ ವಿಶೇಷವಾಗಿ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿಯನ್ನು ಅಕ್ಷರ ಬ್ರಹ್ಮಯೋಗದಲ್ಲಿ ವಿವರಿಸ್ತಕ್ಕಂಥದ್ದು ಅಂತ ಹೇಳಿದರೆ, ನಾವು ಸಾಮಾನ್ಯವಾಗಿ ಈಶ್ವರೀಯ ಜ್ಞಾನದಲ್ಲಿ ಸತ್ಯ ತ್ರೇತಾಯುಗವನ್ನು ಬ್ರಹ್ಮನ ಹಗಲು ಅಂತ ಕರಿತೀವಿ, ದ್ವಾಪರ ಕಲಿಯುಗವನ್ನು ಬ್ರಹ್ಮನ ರಾತ್ರಿ ಅಂತೇಳಿ ಕರಿತೀವಿ. ಅಂದರೆ 2500 ವರ್ಷ ಬ್ರಹ್ಮನ ಹಗಲು, 2500 ವರ್ಷ ಬ್ರಹ್ಮನ ರಾತ್ರಿ ಅಂತೇಳಿ ಕರೆಯಲಾಗ್ತದೆ. ಹಾಗಾಗಿ ಈ ವಿಷಯವನ್ನು ಅಲ್ಲಿ ವಿವರಿಸಲಾಗ್ತದೆ. ಜೊತೆಯಲ್ಲಿ ಒಂದು ವರ್ಷದಲ್ಲಿ 2 ಭಾಗವನ್ನು ಮಾಡ್ತೀವಿ. ಉತ್ತರಾಯಣ ಪುಣ್ಯಕಾಲ, ದಕ್ಷಿಣಾಯನ ಅಂತೇಳಿ ಕರಿತೀವಿ. ನಾವು 6 ತಿಂಗಳು ಉತ್ತರಾಯಣ ಅಂತೇಳಿ ಕರಿತೀವಿ, 6 ತಿಂಗಳು ದಕ್ಷಿಣಾಯನ ಅಂತೇಳಿ ಕರಿತೀವಿ. ದಕ್ಷಿಣ ಆಯನ ಅಂದರೆ ಸೂರ್ಯನ ದಿಕ್ಕನ್ನು ಬದಲಾಯಿಸ್ತಕ್ಕಂಥದ್ದು. ಸೂರ್ಯ ದಿಕ್ಕನ್ನು ಬದಲಾಯಿಸೋದೆಲ್ಲ ಒಂದೇ ಕಡೆ ಇರ್ತಾನೆ, ಆದರೆ ಭೂಮಿಯು ತನ್ನ ಚಲನೆಯ ಗತಿಯಲ್ಲಿ 2 ಚಲನೆಯನ್ನು ನಾವು ಕಾಣ್ತೀವಿ ಭೂಮಿಯಲ್ಲಿ. ಯಾವುದಂತ ಹೇಳಿದರೆ,
ಒಂದು ತನ್ನ ಅಕ್ಷದ ಮೇಲೆ ತಿರುಗ್ತಕ್ಕಂಥದ್ದು, ಇನ್ನೊಂದು ಸೂರ್ಯನ ಸುತ್ತ ಸುತ್ತಕ್ಕಂಥದ್ದು. ಈಗ ಸೂರ್ಯನ ಸುತ್ತ ಸುತ್ತುವುದರ ಜೊತೆಗೆ ತನ್ನ ಅಕ್ಷದ ಮೇಲೆ ತಿರುಗುವುದರಿಂದ ಆ ಸೂರ್ಯ ದಕ್ಷಿಣಕ್ಕೆ ಬರ್ತಾನೆ, ಸೂರ್ಯ ಉತ್ತರಕ್ಕೆ ಬರ್ತಾನೆ. ಅಂದರೆ ಉತ್ತರದಲ್ಲಿ ಅಂದರೆ ಭಗವದ್ಗೀತೆಯಲ್ಲಿ ವಿವರಿಸೋದೇನಂತಂದರೆ ಉತ್ತರಾಯಣ ಪುಣ್ಯಕಾಲ ಅಂತೇಳಿ ಕರೆಯಲಾಗ್ತದೆ. ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ದೇವತೆಗಳು ಜಾಗೃತರಾಗಿರ್ತಾರೆ. ಯಾರಾದರೂ ಮರಣವನ್ನು ಹೊಂದಿದರೆ ಅದು ಸ್ವರ್ಗವನ್ನು ತಲುಪ್ತಾರೆ ಅಂತೇಳಿ ಹೇಳಲಾಗ್ತದೆ. ಇದರ ಅರ್ಥ ಏನಂತಂದರೆ, ಸಾಮಾನ್ಯವಾಗಿ ಯುಗಗಳನ್ನು 4 ಯುಗಗಳನ್ನಾಗಿ ವಿವರಿಸಿ, ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿಯುಗ ಅಂತೇಳಿ. ಈ 4 ಯುಗಗಳಲ್ಲಿ ಕಲಿಯುಗದ ಅಂತ್ಯ, ಸತ್ಯಯುಗದ ಆದಿ ಸಮಯವನ್ನು ನಾವು ಸಾಮಾನ್ಯವಾಗಿ ಭಗವಂತ ಧರಣಿಗೆ ಅವತರಿಸಿದಂತಹ ಸಂಗಮ ಯುಗ ಅಂತೇಳಿ ಕರಿತೀವಿ. ಈ ಸಂಗಮ ಯುಗವೇ ನಿಜವಾದಂತಹ ಉತ್ತರಾಯಣ ಪುಣ್ಯಕಾಲ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಯಾರು ಭಗವಂತ ಬಂದಿರತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಭಗವಂತನನ್ನು ನೆನಪು ಮಾಡ್ತಾನೆ, ತಮ್ಮೆಲ್ಲ ಪಾಪಕರ್ಮಗಳಿಂದ ಬಿಡುಗಡೆಯಾಗ್ತಾರೆ, ಆಗ ಮಾತ್ರ ನಾವು ಉತ್ತರಾಯಣ ಪುಣ್ಯಕಾಲ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಆತ್ಮನು ಯಾವಾಗ ಭಗವಂತನ ನೆನಪಿನಲ್ಲಿ ಶರೀರವನ್ನು ಬಿಟ್ಟಾಗ ಅಂತಿಮತಿ ಸೋಗತಿ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಇದೇ ಅಧ್ಯಾಯದಲ್ಲಿ ಆ ಶಬ್ದವನ್ನು ಬಳಸಲಾಗ್ತದೆ. ಅಂತಿಮತಿ ಸೋಗತಿ ಎನ್ನುವ ಅರ್ಥವನ್ನು ಬಳಸಲಾಗ್ತದೆ. ಅಂತಿಮತಿ ಸೋಗತಿ ಅಂತ ಹೇಳಿದರೆ ಅಂತ್ಯದಲ್ಲಿ ಯಾರ ನೆನಪಿರ್ತದೆಯೋ ಅಥವಾ ಯಾವ ನೆನಪುಗಳು ನಮಗೆ ಬರ್ತದೆಯೋ ಅದಕ್ಕೆ ಆ ರೀತಿಯಲ್ಲಿ ನಾವು ಹೋಗಿ ಜನ್ಮವನ್ನು ಪಡಿತೀವಿ ಎನ್ನುವುದನ್ನು ಅದರಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಹಾಗಾಗಿ ಸಾಮಾನ್ಯವಾಗಿ ಶರೀರ ಬಿಡುವ ಸಮಯದಲ್ಲಿ ನಮಗೆ ಭಗವಂತನ ನೆನಪಿರಬೇಕು, ಇಲ್ಲ ನಾರಾಯಣೀ ಸ್ವರೂಪದ ನೆನಪಿರಬೇಕಾಗ್ತದೆ, ಅಥವಾ ಸತ್ಯಯುಗದ ದೇವತೆಗಳ ಸ್ವರೂಪದ ಅನುಭೂತಿ ನಮ್ಗೆ ಆಗಬೇಕಾಗ್ತದೆ, ಅಥವಾ ಬಾಬಾರವರು ಅಂದರೆ ಭಗವಂತನ ಸ್ವರೂಪದ ನೆನಪು ನಮಗೆ ಸದಾ ಕಾಲಕ್ಕೆ ಇರಬೇಕಾಗ್ತದೆ ಶರೀರವನ್ನು ಬಿಡಬೇಕಾದರೆ. ಆದರೆ ಅಂತಹ ಒಂದು ಸ್ಮೃತಿ, ಅಂತಹ ಒಂದು ನೆನಪು, ಸೋಗತಿ ನಮಗೆ ಬರಬೇಕು ಅಂತ ಹೇಳಿದರೆ ಅದಕ್ಕೆ ದೀರ್ಘಕಾಲದ ಅಭ್ಯಾಸ ನಮಗೆ ಇರಬೇಕಾಗ್ತದೆ. ದಿಢೀರ್ ಅಂತೇಳಿ ನಾವು ಅಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಯಾತಕ್ಕೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಒಂದು ಉದಾಹರಣೆಯನ್ನು ಹೇಳ್ತಾರೆ. ಲೌಕಿಕದಲ್ಲಿಯೂ ಸಹಿತವಾಗಿ ಒಬ್ಬ ವ್ಯಕ್ತಿ ಇದ್ದ, ನಾನು ಸಾಯಬೇಕಾದ್ರೆ ದೇವರ ನಾಮಸ್ಮರಣೆಯಲ್ಲಿ ಸಾಯಬೇಕು ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿಕೊಂಡು ತನ್ನ ಮಕ್ಕಳಿಗೆಲ್ಲ ರಾಮ, ಕೃಷ್ಣ, ನಾರಾಯಣ ಅಂತೇಳಿ ಹೆಸರಿಟ್ಟಿರ್ತಾನೆ. ಸರಿ ಅವನು ಹೇಳ್ತಾನೆ, ನಾನು ಸಾಯೋ ಕಾಲದಲ್ಲಿ ನನ್ನ ಎದುರುಗಡೆ ಇರಿ ಅಂತ ಹೇಳ್ತಾನೆ. ಸರಿ, ತಂದೆ ಹೇಳಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವನು ಸಾಯೋ ಸಮಯ ಬರ್ತದೆ. ರಾಮನೂ ಇದ್ದಾನೆ, ಕೃಷ್ಣನೂ ಇದ್ದಾನೆ, ನಾರಾಯಣನೂ ಇದ್ದಾನೆ, ಎಲ್ಲರೂ ಇದ್ದಾರೆ, ಸೀತೆ, ಹಾಗೆಯೇ ಅವ್ರ ಮಕ್ಕಳು ರುಕ್ಮಿಣಿ ಎಲ್ಲರೂ ಇದ್ದಾರೆ. ಹಾಗಾಗಿ ಅವರು ಎಲ್ಲರೂ ನಿಂತಿರ್ತಕ್ಕಂಥ ಸಮಯದಲ್ಲಿ ತಾನು ಶರೀರ ಬಿಡ್ತಕ್ಕಂಥ ಸಮಯ ಬರ್ತದೆ. ಶರೀರ ಬಿಡ್ತಕ್ಕಂಥ ಸಮಯ ಬಂದಾಗ ಏನಾಗ್ತದೆ ಅಂತ ಹೇಳಿದರೆ ಅವನು ನೋಡ್ತಾನೆ, ಎಲ್ಲರೂ ಇದ್ದೀರೇನ್ರು ಅಂತ ಕೇಳ್ತಾನೆ. ಎಲ್ಲರೂ ಇದ್ದೀರಿ. ಅಯ್ಯೋ ನೀವೆಲ್ಲ ಇದ್ದೀರಿ, ಅಂಗಡಿ ಏನು ಮಾಡಬೇಕು ಅಂತ ಹೇಳಿ ಒಂದು ಮಾತನ್ನು ಅವನು ಹೇಳ್ತಾನೆ. ಅಂದರೆ ಅವನಿಗೆ ಅಂಗಡಿ ನೆನಪಾಗ್ತದೆ ಹೊರತು ಆ ಮಕ್ಕಳ ಹೆಸರು ನೆನಪಾಗೋದಿಲ್ಲ. ತಾನು ಎಷ್ಟೇ ಪ್ರಯತ್ನ ಮಾಡಿದರೂ ಸಹಿತವಾಗಿ ಯೋಗಿಯು ತನ್ನ ಅನುಭವ ಅನುಭೂತಿಗಳಿಂದ ಸಾಧನೆಯಿಂದ ಅಂತಿಮತಿ ಸೋಗತಿಯನ್ನು ಪಡ್ಕೊಳ್ಬೋದೇ ಹೊರತು ಕೇವಲ ನಾನು ಆ ಶಬ್ದ ನೆನಪಿಟ್ಟೆ, ಭಗವಂತನ ಶಬ್ದ ನೆನಪಿಟ್ಟೆ ಅಂದರೆ ಪ್ರಯೋಜನ ಆಗಲ್ಲ. ಭಗವಂತನ ಸ್ವರೂಪನೂ ನೆನಪಿರಬೇಕಾಗ್ತದೆ, ಭಗವಂತನಿರುವ ಧಾಮವೂ ನೆನಪಿರಬೇಕಾಗ್ತದೆ, ಅವನು ಕೊಡುವ ಪ್ರಾಪ್ತಿಯೂ ನಮಗೆ ನೆನಪಿರಬೇಕಾಗ್ತದೆ. ಹಾಗೆ ಅವನು ಕೊಟ್ಟಂತಹ ಶಿಕ್ಷಣದಲ್ಲಿ ನಮಗೆ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆ ಏನಿರ್ತದೆ, ಅಶರೀರಿ ಸ್ಥಿತಿ ಏನಿರ್ತದೆ, ಕರ್ಮಾತೀತ ಸ್ಥಿತಿ ಏನಿರ್ತದೆ, ಇವೆಲ್ಲವನ್ನೂ ಅನುಭೂತಿ ಮಾಡಿದಾಗ ಮಾತ್ರ ನಮ್ಗೆ ಅಂತಿಮತಿ ಭಗವಂತನ ನೆನಪಿರ್ತದೆ. ಆಗ ನಾವು ಭಗವಂತನ ಲೋಕಕ್ಕೆ ಹೋಗಿ ಮತ್ತೆ ನಾವು ಸತ್ಯಯುಗಕ್ಕೆ ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಇದರಲ್ಲಿ ಇನ್ನೊಂದು ಮಾತನ್ನು ಹೇಳಲಾಗ್ತದೆ. ಅಂತಿಮತಿ ಸೋಗತಿಯ ಜೊತೆಗೆ ಮತ್ತೊಂದು ಮಾತನ್ನು ಹೇಳಲಾಗ್ತದೆ. ಇಲ್ಲಿ ಆತ್ಮರು ಜನನ ಮರಣ ಚಕ್ರದಲ್ಲಿ ಬರ್ತಾರೆ. ಯಾಕೆ ಬರ್ತಾರೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಕೆಲವರು ಸತ್ಯಯುಗಕ್ಕೆ ಹೋಗ್ತಾರೆ, ಆದರೆ ಕೆಲವರು ಸತ್ಯಯುಗಕ್ಕೆ ಹೋಗೋದಿಲ್ಲ. ಅವರು ಕೇವಲ ಪರಮಧಾಮದಲ್ಲೇ ಇರ್ತಾರೆ ಮತ್ತು ಈ ಜಗತ್ತಿಗೆ ದ್ವಾಪರ ಯುಗದ ನಂತರ ಅವರು ಜನ್ಮವನ್ನು ಪಡಿತಾರೆ. ಹಾಗಾಗಿ ಯಾವ ರೀತಿಯಲ್ಲಿ ಜನ್ಮವನ್ನು ಪಡಿತಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಅಂದರೆ ಇಲ್ಲಿ ವಿಕಾರಗಳಿಗೆ ವಶರಾಗ್ತಾರೆ. ಇಲ್ಲಿ ಆದಿಭೌತಿಕ ಮತ್ತು ಆದಿಭೂತ ಅಂತೇಳಿ ಕರೆಯಲಾಗ್ತದೆ. ಆದಿಭೌತಿಕ ಅಂತ ಹೇಳಿದರೆ ಪರಮಧಾಮವನ್ನು ಅಥವಾ ಮೆಟಾಫಿಸಿಕ್ಸ್, ಅಭೌತಿಕ ಅಂತೇಳಿ ನಾವು ಕರೆಯಲಾಗ್ತದೆ. ಈ ಅಭೌತಿಕ ಸ್ಥಿತಿ ಏನಿದೆ, ಆ ಅಭೌತಿಕ ಸ್ಥಿತಿಯನ್ನು ಇಲ್ಲಿ ವಿವರಿಸಲಾಗ್ತದೆ. ಹಾಗೆಯೇ ಆದಿಭೂತ ಅಂತ ಹೇಳಿದರೆ ಪಂಚತತ್ವಗಳು. ಅಂದರೆ ಆತ್ಮಗಳು ಯಾವಾಗ ಪಂಚತತ್ವಗಳ ಆಕರ್ಷಣೆಯಲ್ಲಿ, ಪಂಚವಿಕಾರಗಳ ಆಕರ್ಷಣೆಯಲ್ಲಿ ಬರ್ತಾರೆ,
ಆಗ ಅವು ಜನನ ಮರಣ ಚಕ್ರದಲ್ಲಿ ಅವರು ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಯಾರು ಪಂಚವಿಕಾರಗಳು ಮತ್ತು ಪಂಚತತ್ವಗಳ ಆಕರ್ಷಣೆಯಿಂದ ಅತೀತರಾಗಿ ಭಗವಂತನ ನೆನಪಿನಲ್ಲಿರ್ತಾರೆ, ಅವರಿಗೆ ಅಂತಿಮತಿ ಸೋಗತಿ ಆಗ್ತದೆ, ಅವರು ನನ್ನ ಧಾಮಕ್ಕೆ ಬರ್ತಾರೆ ಅಂತೇಳಿ ಹೇಳಲಾಗ್ತದೆ. ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ ನೆನಪಿಟ್ಕೊಳ್ತಕ್ಕಂಥದ್ದು ಅಕ್ಷರ ಬ್ರಹ್ಮಯೋಗ, ಅಂದರೆ ಓಂಕಾರದ ಬಗ್ಗೆ ವಿಶೇಷವಾಗಿ ಹೇಳ್ತಕ್ಕಂಥದ್ದು. ಓಂ ಅಕ್ಷರ ಏನಿದೆ ಅದು ಆ, ಉ ಮತ್ತು ಮಾ ಎನ್ನುವ 3 ಶಬ್ದೋಚ್ಚಾರದ ಸಂಯುಕ್ತ ರೂಪವೇ ಓಂ ಅಂತೇಳಿ ಕರೆಯಲಾಗ್ತದೆ. ಆಂ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಈ ಓಂ ಅಕ್ಷರ ಏನಿದೆ ಇದನ್ನು ನಾನು ಆತ್ಮನಾಗಿದ್ದೇನೆ ಎನ್ನುವುದನ್ನು ವಿವರಿಸ್ತದೆ. ಹಾಗಾಗಿ ಓಂಕಾರದ ಉಚ್ಚಾರಣೆಯನ್ನು ಮಾಡ್ತಾ ನಮ್ಮ ಭ್ರುಕುಟಿಯ ಮಧ್ಯದಲ್ಲಿ ನಾವು ಯಾವಾಗ ನಮ್ಮ ಮನಸ್ಸನ್ನು ಸ್ಥಿತ ಮಾಡಿ, ಅಂದರೆ ಆತ್ಮಾಭಿಮಾನಿಯಾಗಿ ಶರೀರವನ್ನು ಬಿಡಬೇಕು ಅನ್ನುವುದನ್ನು ಅಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಹೀಗೆ ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ತಿಳಿಸ್ಕೊಡ್ತಕ್ಕಂಥ ವಿಚಾರಗಳಂತ ಹೇಳಿದರೆ, ಒಂದು ಬ್ರಹ್ಮನ ಬಗ್ಗೆ ತಿಳಿಸ್ಕೊಡ್ಲಾಗ್ತದೆ, ಪರಬ್ರಹ್ಮ ಅಪರಬ್ರಹ್ಮ ಮತ್ತು ಬ್ರಹ್ಮನ ಬಗ್ಗೆ ವಿಶೇಷವಾಗಿ ತಿಳಿಸ್ಕೊಡ್ಲಾಗ್ತದೆ. ಉತ್ತರಾಯಣ ಪುಣ್ಯಕಾಲ ಮತ್ತು ದಕ್ಷಿಣಾಯನದ ಬಗ್ಗೆ ಅಂತಿಮತಿ ಸೋಗತಿಯ ಬಗ್ಗೆ ತಿಳಿಸ್ಕೊಡ್ಲಾಗ್ತದೆ. ಓಂಕಾರ ಶಕ್ತಿಯ ಬಗ್ಗೆ ತಿಳಿಸ್ಕೊಡ್ಲಾಗ್ತದೆ. ನಮ್ಮ ಮನಸ್ಸನ್ನು ಹೇಗೆ ಭ್ರುಕುಟಿಯ ಮಧ್ಯದಲ್ಲಿ ನಾವು ನಿಲ್ಲಿಸಬೇಕಾಗ್ತದೆ. ನಂತರ ಅಭ್ಯಾಸದಿಂದ ಹೇಗೆ ಸತತವಾಗಿ ಅಭ್ಯಾಸದಿಂದ ಅಂತಿಮತಿ ಸೋಗತಿಯನ್ನು ಪಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಾಗ್ತದೆ. ಹಾಗಾಗಿ 9ನೇ ಅಧ್ಯಾಯದ ಅಕ್ಷರ ಬ್ರಹ್ಮಯೋಗ ಏನಿದೆ, ಈ ಆಧ್ಯಾತ್ಮಿಕ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ.